ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮದ್ದೂರಿನಲ್ಲಿರುವಂಥ ಮದ್ದೂರಿನ ಗ್ರಾಮ ದೇವತೆ ಮದ್ದೂರಮ್ಮ ಕ್ಷೇತ್ರದಲ್ಲಿ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಈ ಮದ್ದೂರಿಗೆ ಮದ್ದೂರು ಅಂತ ಹೆಸರು ಬರಬೇಕಂತಂದರೆ ಒಂದು ಗ್ರಾಮ ದೇವತೆಯಾದ ಮದ್ದೂರಮ್ಮನ ಹೆಸರನ್ನೇ ಗ್ರಾಮಕ್ಕೆ ಈ ಒಂದು ಊರಿಗೆ ಇಟ್ಟಿರ್ತಾರೆ ಅನ್ನೋದು. ಇನ್ನೊಂದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಮದ್ದೂರಿನಲ್ಲಿ ಮದ್ದು ಗುಂಡುಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಸ್ಟೋರೇಜ್ ಮಾಡ್ತಿದ್ರಂತೆ. ಹಾಗಾಗಿ ಇಲ್ಲಿ ಮದ್ದು ಗುಂಡುಗಳನ್ನು ಸ್ಟೋರೇಜ್ ಮಾಡ್ತಿದ್ದಂತ ಈ ಊರಿಗೆ ಮದ್ದೂರು ಅಂತ ಬಂತು. ಮದ್ದೂರಮ್ಮನ ಒಂದು ಇತಿಹಾಸ ಅನ್ನೋದು ತುಂಬ ಇತಿಹಾಸದ ದೇವತೆಯಾಗಿ ಮದ್ದೂರಮ್ಮ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಗ್ರಾಮ ದೇವತೆಯವರು ಈ ಮದ್ದೂರಿನಲ್ಲಿರುವಂತಹ ಉಗ್ರ ನರಸಿಂಹ ಹಾಗೂ ವೈದ್ಯನಾಥೇಶ್ವರ ಮತ್ತು ಹೊಳೆ ಆಂಜನೇಯ ಇದು ಎಲ್ಲವನ್ನೂ ನಾವು ನೋಡಿದಾಗಲೂ ಕೂಡ ಒಂದು ಗ್ರಾಮ ದೇವತೆಯಾದಂಥ ಈ ಊರಿನ ಮದ್ದೂರಮ್ಮನನ್ನು ಒಂದು ಬಾರಿ ನೋಡಿ ನಮಸ್ಕಾರ ಮಾಡಿ ನಾವು ಅವಳಿಗೆ ಕೃತಜ್ಞತೆಯನ್ನು ಹೇಳಿ ಹೋಗುವುದು ಒಳ್ಳೆಯದು. ಆದಿಯಲ್ಲಾದರೂ ಅಥವಾ ದೇವಸ್ಥಾನಗಳ ದರ್ಶನದಿಂದ ಆದ ಮೇಲಾದರೂ ಸಹ ಮದ್ದೂರಮ್ಮ ದರ್ಶನವನ್ನು ಮಾಡುವುದು ಬಹಳ ಮುಖ್ಯ ಅನಿಸುತ್ತೆ. ಈ ದೇವಿಯ ಒಂದು ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಪೂಜೆ ಮಾಡ್ತಾರೆ, ಏನೇನು ರೀತಿಯ ಭಕ್ತಾದಿಗಳು ಬರ್ತಾರೆ ಅನ್ನೋದನ್ನು ಈ ದೇವಾಲಯದ ಅರ್ಚಕರಿಂದ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಇದ್ರ ಬಗ್ಗೆ ಹೇಳಪ್ಪ, ಈ ದೇವಸ್ಥಾನದ ಬಗ್ಗೆ. ಈ ದೇವಾಲಯದಲ್ಲಿ ತಡೆ ಹೊಡೆಯುವ ಪದ್ಧತಿಯೊಂದು ಇದೆ. ಅದೇನೆಂದರೆ ಮಾಟ ಮಂತ್ರ ವಿಚಾರ ಅನಾರೋಗ್ಯ ಇದೇನಾದರೂ ಇದ್ದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಮಾಡ್ತಾರೆ. ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೇಳಪ್ಪ. ಇದು 7 ಜನ ಅಕ್ಕ ತಂಗಿದ್ರು ಸಪ್ತಮಾತೃಕೆ. ಈ ಮದ್ದೂರಮ್ಮ ದೇವಿ ಸಪ್ತ ಮಾತೃಕೆಯರನ್ನು ಒಳಗೊಂಡಿದ್ದಾಳೆ ಹಾಗೂ ನಾಗ ದೇವತೆಯನ್ನು ಕೂಡ ಒಳಗೊಂಡಿದ್ದಾಳೆ. ಹೇಳಪ್ಪ. ನೀನು 7 ಜನನು ಉದ್ಭವ ಆಗಿರೋದು. ಆಮೇಲೆ ಅಮ್ಮ ಪ್ರತಿಷ್ಠಾಪನೆ ಮಾಡಿರೋದು. ಇವಾಗ ಹೇಳು ಜೋರಾಗಿ. ಆಮೇಲೆ ಅಮ್ಮ ಪ್ರತಿಷ್ಠಾಪನೆ ಆದಮೇಲೆ ಮಾಮೂಲಿ ಭಕ್ತಾದಿಗಳು ಜನಸಂಖ್ಯೆ ಬಂದು ಅವರ ಅರ್ಕೆಗಳನ್ನು ತೀರಿಸಿ ಮರಿ ಕೂಡಿ ಹಬ್ಬ ಮಾಡಿ ದೇವ್ರ ಸೇವೆ ಎಲ್ಲ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಜಾಸ್ತಿ ರಶ್ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಲೆ ಬರ್ತಾರೆ. ಜಾತ್ರೆ ನಡೀತಾ? ಆ ಜಾತ್ರೆ ಮೇ ತಿಂಗಳು ನಡೆಯುತ್ತೆ. ಇಲ್ಲಿ ತಡೆ ಓಡಿಸ್ತಾರಲ್ಲ, ಏನದು ವಿಶೇಷ? ಅವ್ರಿಗೆ ಏನಾರ ಕಷ್ಟ ಕಾರ್ಪಣ್ಯಗಳಿದ್ದು ಮನೇಲಿ ಏನೋ ಸಮಸ್ಯೆ ಇದ್ದರೆ ಅಥವಾ ಅವ್ರ ಕಾಲು ಮೈ ನೋವಿದ್ರೆ ತಡೆ ಓಡಿಸ್ತಾರೆ. ತಡೆ ಓಡಿಸೋದ್ರಿಂದ ಎಲ್ಲ ಕಾಯಿಲೆ ಕಸಗಳೆಲ್ಲ ಹೋಗುತ್ತೆ, ಮಾಟ ಮಂತ್ರ ಎಲ್ಲ ಹೋಗುತ್ತೆ, ಆರೋಗ್ಯ ಅಭಿವೃದ್ಧಿನೂ ಆಗುತ್ತೆ ಅಲ್ವಾ? ಮಂಗಳವಾರ ಶುಕ್ರವಾರ ಅಷ್ಟು ನೀರು ಹಾಕ್ತೀವಿ. ಅಮ್ಮನವ್ರ ಮಂಗಳವಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ? ಎಷ್ಟೊತ್ತರ ಬಂದ್ರು ಕೊಡ್ತೀವಿ. ಅಂದರೆ ಈವ್ನಿಂಗ್ವರೆಗೂ ಹಾಕ್ತೀರಿ, ಸಂಜೆವರೆಗೂ? ಅಷ್ಟಿರ್ಬೇಕು. ಅರ್ಶಿನದ ನೀರ ಊಟ ಮಾಡಿಬಿಡ್ತಾರೆ. ಮದುವೆ ಆಗದೇ ಇರೋ ಹುಡುಗ ಹುಡುಗಿರ್ಗೂ ಇಬ್ರಿಗೂ ಹಾಕ್ತೀರಾ? ಇಬ್ರಿಗೂ ಹಾಕ್ತೀರಾ ಅರ್ಶಿನದ ನೀರು. ಆಮೇಲೆ ಇನ್ನೇನು ವಿಶೇಷ ಇದೆ? ಅರ್ಕೆ ಮಾಡಿಕೊಂಡ್ರೆ ಈಡೇರುತ್ತೆ ಅಂತೀರಾ? ಆಮೇಲೆ ಊರಿಗೆ ಬೇಕಾದ್ರೆ ಗ್ರಾಮ ದೇವತೆನ ಮನೆಗಳಿಗೂ ಕರ್ಕೊಂಡು ಹೋಗ್ತಾರೆ. ದೇವಿಗೆ ಬಲಿ ಎಲ್ಲ ಕೊಡ್ತಾರಲ್ಲ, ಏನದು ಬಲಿ ದೇವತೆನಾ ಈಕೆ? ಮತ್ತು ಇಲ್ಲೇ ದೇವಿಗೆ ಅರ್ಪಿಸಿ ಇಲ್ಲೇ ಅಡುಗೆ ಮಾಡಿ ಜನಗಳು ಅವರವ್ರ ಸಂಬಂಧಪಟ್ಟ ಜನ ಮಾಡ್ಕೊಳ್ತಾರೆ. ಆ ಥರ ಅಂದರೆ ಈ ಬಲಿ ದೇವತೆಗಳು ಕೂಡ ಹೌದು ಇವಳು ಅಲ್ವಾ? ಈ ದೇವತೆ ಜೊತೆಗೆ ಸಪ್ತ ಮಾತೃಕರ ಜೊತೆಗೆ ನಾಗದೇವತೆ ವಿಷಯ ಏನು? ಹೌದಾ? ಇವ್ರನ್ನ ಕಾವಲು ಕಾಯ್ಕೊಂಡು ಇದ್ದಾಳೆ ನಾಗದೇವತೆ. ಅಮ್ಮನವ್ರಿಗೆ ಬಂದಿರ್ತಾರಲ್ಲ. ಹಾಂ. ನಿನ್ನ ಹೆಸರು? ನಿನ್ನ ಹೆಸರೇನಪ್ಪ? ನಿಮ್ಮ ಹೆಸರು? ಉಮೇಶ್. ಮುಖ್ಯ ಅರ್ಚಕರು ಗುರುಮೂರ್ತಿ ಅವರು. ಈ ದೇವಾಲಯದ ಮುಖ್ಯ ಅರ್ಚಕರು ಗುರುಸ್ವಾಮಿಯವರು. ಇವರು ಮುಖ್ಯ ಅರ್ಚಕರಾಗಿದ್ದಾರೆ. ನೀವೆಲ್ಲ ಒಂದು ಸಲ ಬಂದು ಮದ್ದೂರಮ್ಮನ್ನ ನೀವು ದರ್ಶನ ಮಾಡಿಕೊಂಡು ಆ ದೇವಿಯ ಕೃಪೆಗೆ ಪಾತ್ರರಾಗಿ, ಮತ್ತು ನಿಮಗೇನಾದರೂ ಮಾಟ ಮಂತ್ರ ಅಭಿಚಾರ ಏನೇ ಇದ್ದರೂ ಕೂಡ ಈ ದೇವಿಯ ದರ್ಶನದಿಂದ ಪರಿಹಾರ ಆಗುತ್ತೆ ಅಂತ ತಿಳಿಸಲು ಇಷ್ಟಪಡ್ತೀನಿ.